ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಯ್, 2 ಕತ್ತೆ ವಯಸ್ಸಾದ್ರು ಇನ್ನು ಎಳೆ ಕೂಸಿನ ತರ ಆಡೋದ್ ಬಿಟ್ಟಿಲ್ಲಲ್ಲ ನೀನು? ಅದೇನೇ ಹೇಳಮ್ಮ, ಅಡ್ಗೆ ಮಾಡ್ಬೇಕಾದ್ರೆ ಈ ತರ ಕ್ಯಾರೆಟ್ ತಗೊಂಡು ಹಿಂಗ್ ಕಚ್ಕೊಂಡ್ ತಿಂತಾ ಇದ್ರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಬರೀ ಇಂಥ ಮಕ್ಕಳಾಟ ಆಡ್ಕೊಂಡೇ ಇರು. ಇರ್ಲಿ ಬಿಡೆ, ಒಂದ್ ತಾನೇ ಎತ್ಕೊಂಡಿರೋದು. ಅಲ್ಲಿ ಅಷ್ಟೊಂದು ಕ್ಯಾರೆಟ್ ಇದೆ, ಒಂದು ಕ್ಯಾರೆಟ್ ಎತ್ಕೊಂಡ್ರೆ ನಿನ್ ಗಂಟೆನ ಹೋಗುತ್ತಾ? ರೀ, ನೀವು ಟಿವಿ ನೋಡ್ತಾ ಕೂತ್ಕೊಂಡು ಮಾತಾಡೋದಲ್ಲ, ಕ್ಯಾರೆಟ್ ತುರಿರಿ, ಗೊತ್ತಾಗತ್ತೆ. ಏನಂತೆ ಬೆಳಗ್ಗೆ ಬೆಳಗ್ಗೆ ಮಾವಂಗ ಅರ್ಚನೆ ಮಾಡ್ತಿದ್ದೀರಾ? ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರು ನಮ್ಮ ಮಾವನ ತಲೆ ಮೇಲೆ ಅಪ್ಪದ ತಪ್ಪಲ್ಲ ಅಂತ ಅನ್ಸುತ್ತೆ. ನೋಡಪ್ಪ ಸಂಜೀವ, ಅಮ್ಮ ಮಗಳ ಜಗಳದಲ್ಲಿ ಅಪ್ಪ ನಾನು ಬಡವಾಗ್ತಿದ್ದೀನಿ ನೋಡು. ಕಣ್ಣಿಗೆ ಕಾಣಿಸ್ತಿದೆ ನಿಮ್ ಬಡತನ. ಸಂಜೀವ, ಅಮೃತ ಹೇಗಿದ್ದಾಳೋ? ಜ್ವರ ಇತ್ತು ಅಂದೆ, ಇನ್ನೂ ಎದ್ದಿಲ್ವಾ? ನೋಡ್ತೀನಮ್ಮ. ಅಮ್ಮ, ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ಏನು ಅದು? ಅದು ಇರಿ, ಅಮೃತ ಅವರು ಬರಲಿ, ಆಮೇಲೆ ಒಟ್ಟಿಗೆ ಎಲ್ಲರಿಗೂ ಹೇಳ್ತೀನಿ. ನೋಡಿದ್ರೆ ಅದಕ್ಕೆ ಅಮ್ಮೋರ್ ಗಂಡನ ಆಟನ? ಆಯ್ತು ಬಿಡಪ್ಪ, ಅಮೃತನು ಬರ್ಲಿ. ನೀವು ನಿಮ್ ಸೊಸೆನ ಎಲ್ಲಿ ಬಿಟ್ಕೊಡ್ತೀರಾ? ಸರಿಮ್ಮ, ನೋಡ್ತೀನಿ. ಹೇಗಿದ್ದೀರಾ? ಡಾಕ್ಟರ್ ಹತ್ರ ಹೋಗೋಣಮ್ಮ? ಬೇಡ, ಐ ಆಮ್ ಓಕೆ. ಜಸ್ಟ್ ಸುಸ್ತಿದೆ ಅಷ್ಟೇ. ಅದಕ್ಕೆ ನನ್ನ ಹತ್ರ ಒಂದು ಬೆಸ್ಟ್ ಮೆಡಿಸಿನ್ ಇದೆ. ಏನು? ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ಹೇಳ್ತೀನಿ. ತುಂಬಾ ಖುಷಿ ಪಡ್ತೀರಾ ನೀವು, ಅದಂತೂ ನನ್ನ ಕಡೆಯಿಂದ ಗ್ಯಾರಂಟಿ. ಸಂಜೀವ, ಏನೋ ವಿಷಯ ಹೇಳಬೇಕು ಅಂತ ಇದೆಯಲ್ಲೋ, ಏನೋ ಅದು? ಮಾವ, ನೀವಿಬ್ರು ಹನಿಮೂನ್ಗೆ ಹೋಗೋ ಪ್ಲಾನ್ ಏನಾದ್ರೂ ಮಾಡಿದೀರಾ? ಹೋಗ್ತಿರೋದಂತೂ ನಿಜ, ಆದ್ರೆ ಹನಿಮೂನ್ಗಲ್ಲ. ನಾವಿಬ್ರೇ ಅಲ್ಲ, ನಾವೆಲ್ಲರೂ. ಈ ಸಲ ಅಂತೂ ನನ್ನ ಕೈಲಿ ನಡೆಯೋಕ್ಕಾಗಲ್ಲಪ್ಪ. ಹೋದ್ರೆ ಆರಾಮಾಗಿರ್ಬೇಕು ಅಂತ ಕಡೆ ಕರ್ಕೊಂಡು. ಹೋಗ್ತಿರೋದು 2 ದಿನಕ್ಕೆ. ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಲೇಟ್ ಮಾಡಂಗಿಲ್ಲ, ಟೈಮ್ ಕರೆಕ್ಟಾಗಿ ಹೊರಡ್ಬೇಕು. ಮಾವ, ಇದು ನಿನ್ ಸ್ಕೂಲ್ ಅಲ್ಲ, ಮನೆ. ಒಳ್ಳೆ ಸ್ಕೂಲ್ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಾರಲ್ಲ, ಹಂಗ ಹೇಳ್ತಿದ್ಯಾ? ಇಷ್ಟೆಲ್ಲ ಪೀಠಿಗೆ ಯಾಕೀಗ? ಎಲ್ಲಿಗೆ ಹೋಗ್ತಾ ಇರೋದು? ಇನ್ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ವಾ? ದೇವಸ್ಥಾನಕ್ಕಲ್ಲ, ದೇವಸ್ಥಾನದ ತರ ಇರೋ ಒಂದು ಜಾಗಕ್ಕೆ. ಅದ್ಯಾವುದೋ? ಬೆಂಗಳೂರಿಗೆ. ಯಜಮಾನ್ರು ಮನೆಗೆ. ಅವ್ರ ಮನೆಗ? ನಾವೆಲ್ಲರೂ ಒಟ್ಟಿಗೆನಾ? ಅದು 2 ದಿನಕ್ಕ? ಯಾಕೆ? ಯಜಮಾನ್ರು ಬೆಳಗ್ಗೆ ಕಾಲ್ ಮಾಡಿದ್ರು, ಆದಿಲಕ್ಷ್ಮಿ ರಿಸೆಪ್ಷನ್ ಇಟ್ಕೊಂಡಿದೀವಿ, ಎಲ್ರು 2 ದಿನ ಮುಂಚೆನೆ ಬನ್ನಿ ಅಂತ ಹೇಳಿದ್ರು. ಹೌದಲ್ಲ ಸಂಜೀವ, ಒಳ್ಳೆ ಸುದ್ದಿನೇ ಹೇಳಿದ್ಯಾ. ರಿಸೆಪ್ಷನ್? ಯಾವಾಗ ಹೊರಡಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ, ಆಗ ರೆಡಿ ಆಗ್ಬಿಡಿ, ಲೇಟ್ ಮಾಡಂಗಿಲ್ಲ, ಓಕೆನಾ?
ಈ ಮೆಡಿಸಿನ್ ತಾನೇ ನಿಮ್ಗೆ ಬೇಕಾಗಿದ್ದು. ಖುಷಿನಾ? ನೋಡು ಲಕ್ಷ್ಮಿ, ಇದೆಲ್ಲ ನಿನಗೆ ಸೇರ್ಬೇಕಾಗಿತ್ತು. ನೀನು ಉಟ್ಕೊಂಡು ತೊಟ್ಕೊಂಡು ಖುಷಿಯಾಗಿರ್ಬೇಕು, ಸರಿನಾ? ಅಯ್ಯಯ್ಯೋ ಅಜ್ಜಿ, ನನ್ಗಿದೆಲ್ಲ ಬೇಡ. ಈಗ ಆಲ್ರೆಡಿ ನೀವು ತುಂಬಾ ಕೊಟ್ಟಿದ್ದೀರಾ ನನ್ಗೆ. ಪುಟ್ಟ, ನಾನು ಕೊಡಿಸಿದ್ದು ನನ್ನ ಮೊಮ್ಮಗಳಿಗೆ, ಈಗ ಸರೋಜ ಕೊಡಿಸ್ತಿರೋದು ಈ ಮನೆ ಸೊಸೆಗೆ. ತಾತ, ಎರಡು ನಾನೇ ತಾನೆ? ಅವೆಲ್ಲ ನನಗೆ ಗೊತ್ತಿಲ್ಲಮ್ಮ, ಅವೆರಡು ಬೇರೆ ಬೇರೆ ನೀನು ತಗೋಬೇಕಷ್ಟೆ. ಇಲ್ಲ ಇಲ್ಲ ಇಲ್ಲ, ಇದು ಜಾಸ್ತಿ ಆಯ್ತು, ನಂಗೆ ಬೇಡ. ಏಯ್, ಮದ್ವೆಗೆ ಮುಂಚೆ ಇದೆಲ್ಲ ಹೇಳಿದ್ಯಾ ನೀನು? ಆಗ ನೀನು ಕೇಶವ ಪುರೋಹಿತರ ಮಗಳಾಗಿದ್ದೆ, ಆದ್ರೆ ಈಗ ನಮ್ಮ ಮನೆ ಸೊಸೆ ಆಗಿದೀಯ. ನಮ್ಮ ಮನೆ ಸೊಸೆಗೆ ಅಲಂಕಾರ ಮಾಡೋ ಆಸೆ ನಮ್ಗಿರಲ್ಲ? ಆದ್ರೂ ಅಕ್ಕ, ನೀವಾದ್ರೂ ಹೇಳಿ ಅಕ್ಕ. ಲಕ್ಷ್ಮಿ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲೂ ನನಗೂ ಹೀಗೆ ಒತ್ತಾಯ ಮಾಡಿದ್ರು. ಅದವ್ರ ಪ್ರೀತಿ, ನಮಗದು ಆಶೀರ್ವಾದ. ಹಾಗೆ ಹೇಳು ಪುಟ್ಟ, ಗೊತ್ತಾಯ್ತಾ? ಇನ್ನೇನು ಹೇಳೋ ಆಗಿಲ್ಲ, ತಗೋ ಅಷ್ಟೆ. ಲಕ್ಷ್ಮಿ, ರಿಸೆಪ್ಷನ್ಗೆ ಇದರಲ್ಲಿ ನಿನಗೆ ಯಾವ್ದು ಇಷ್ಟನೋ ಅದನ್ನ ಹಾಕು. ಇಲ್ಲ ಇದು ಓಲ್ಡ್ ತರ ಕಾಣಿಸತ್ತೆ ಅಂದ್ರೆ ಹೊಸದೇ ಮಾಡ್ಸೋಣ ಬಿಡು. ಲಕ್ಷ್ಮಿ, ಯಾಕೆ ಪುಟ್ಟ ಕಣ್ಣೀರು? ನೀವಿಬ್ರು ತೋರಿಸ್ತಿರೋ ಪ್ರೀತಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ತಾತ. ನಳಿನಿ, ನಳಿನಿ ಎಲ್ಲ ಇದೆಯಾ? ಬೇಗ ಅಯ್ಯೋ, ಬಂದು ಇರ್ರಿ. ಯಾವ ಎಲ್ಲ ರೆಡಿನಾ? ಆಗ್ಲೇ ಗಾಡಿ ಬಂದಾಯ್ತು. ನಮ್ ಲಗೇಜ್? ಸಂಜೀವ ಆಗ್ಲೇ ಲಗೇಜನ್ನೆಲ್ಲ ಗಾಡಿ ಒಳಗೆ ಇಡ್ತಾ ಇದ್ದಾನೆ. ಹಾ. ನೀವು ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀರಾ. ನಡೀರಿ ಬೇಗ. ನಡಿ. ಹಾ, ನೀನೆಲ್ಲ ತಗೊಂಡಿದ್ಯಾ ತಾನೆ? ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅದನ್ನ ಮರ್ತೋದೆ ಇದನ್ನ ಮರ್ತೋದೆ ಅಂತೆಲ್ಲ ಹೇಳ್ಬೇಡ. ರೀ, ಎಲ್ಲ ಇಟ್ಕೊಂಡಿದೀನಿ. ಏನಾದ್ರೂ ಮರ್ತೋದ್ರು ಬೆಂಗಳೂರಿನ ಸಿಗದೆ ಇರುವಂತದಾ? ಅಮ್ಮ, ಬೆಂಗಳೂರಲ್ಲಿ ಏನಾದ್ರೂ ತಗೊಳಕ್ ಹೋದ್ರೆ ಜಾಸ್ತಿ ಖರ್ಚಾಗತ್ತೆ ಅಂತಾನೆ ಅಪ್ಪ ನಿಂಗೆ ಹಿಂಗೆ ಹೇಳ್ತಿದ್ದಾರೆ. ನಿಮ್ಮ ಅಪ್ಪನ ಹೆಸರು ಕೇಶವ ಮೂರ್ತಿ ಅಂತ ತೆಗೆದ್ಬಿಟ್ಟು ಜಿಪಣ ಮೂರ್ತಿ ಅಂತ ಇಡಬೇಕಾಗಿತ್ತು. ನಿಂದೊಳ್ಳೆ ನಡಿ ನಡಿ, ದಾರಿ ಹೋಗ್ತಾ ಮಾತಾಡೋಣ. ಯಾವ ಕಾಲ ಮುಗಿಯೋದ್ರೊಳಗೆ ಹೋಗ್ಬೇಕು. ಶ್ಯಾಮ, ಹಾಕೋ ಬೀಗ ಹಾಕೋ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.